Hello everyone, this is Kirtana from Rank Book. ಈಗ ಆಲ್ರೆಡಿ ನೀವು ಥಿಯರಿ ಪಾರ್ಟ್ ಆಫ್ ಟ್ರೈನ್ ಪ್ರಾಬ್ಲಮ್ಸ್ ನ ಕಲ್ತಿದ್ದೀರಾ. Here we are going to solve some of the problems related to train. We have covered almost all types of problems related to train. Let's start with one by one. Problem number 1. A train 120 meter long passes a pole in 12 seconds. Then what is the speed of the train? ಒಂದು ಟ್ರೈನ್ ಇದೆ, ಅದು 120 ಮೀಟರ್ಸ್ ಅಷ್ಟು ಲಾಂಗ್ ಇದೆ. ಆ ಟ್ರೈನು ಒಂದು ಪೋಲ್ನ ಪಾಸ್ ಮಾಡೋಕ್ಕೆ 12 ಸೆಕೆಂಡ್ಸ್ ತಗೊಳ್ತಿದೆ. ಹಾಗಿದ್ರೆ ಆ ಟ್ರೈನ್ನ ಸ್ಪೀಡ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಿಮ್ಗೆ ಆಲ್ರೆಡಿ ಸ್ಪೀಡ್ದು ಫಾರ್ಮುಲಾ ಗೊತ್ತಿದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇದು ಯಾವ ಕೈಂಡ್ ಆಫ್ ಪ್ರಾಬ್ಲಮ್ಗೆ ಬರುತ್ತೆ ಅಂತ ಹೇಳಿದ್ರೆ ಟೈಪ್ 1 ಕೈಂಡ್ ಆಫ್ ಪ್ರಾಬ್ಲಮ್. ದಟ್ ಈಸ್ ಟ್ರೈನ್ ಪಾಸಿಂಗ್ ಅ ಸ್ಟೇಷನರಿ ಆಬ್ಜೆಕ್ಟ್. ಪೋಲ್ ಅನ್ನೋದು ಸ್ಟೇಷನರಿ ಆಬ್ಜೆಕ್ಟ್ ಅಲ್ವಾ, ಆ ಸ್ಟೇಷನರಿ ಆಬ್ಜೆಕ್ಟ್ನ ಪಾಸ್ ಮಾಡೋ ಕೈಂಡ್ ಆಫ್ ಪ್ರಾಬ್ಲಮ್ಗೆ ಬರುತ್ತೆ. ಸೊ ದೇ ಹ್ಯಾವ್ ಗಿವನ್ the distance. They have given the distance, that is 120 meter. They also given the time, that is 12 seconds. So you have to calculate speed. Speed du nimage formula gottide. Speed is equal to distance by time alva, distance by time. So that distance bandu 120 meter, then time bandu 12 seconds. ಸೊ 12 1s 12 10s. ಈಸಿಯಾಗಿ ನಾವು ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ಈ ಫಾರ್ಮುಲಾ ಯೂಸ್ ಮಾಡಿ. ಸೊ ಸ್ಪೀಡ್ದು ವ್ಯಾಲ್ಯೂ ಬಂದು 10 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಯಾಕೆ 10 ಮೀಟರ್ ಪರ್ ಸೆಕೆಂಡೇ ಬಂತು? ಇಲ್ಲಿ ಡಿಸ್ಟೆನ್ಸ್ನ ಮೀಟರಲ್ಲಿ ಕೊಟ್ಟಿದ್ದಾರೆ, ಲೈಕ್ ದಟ್ ಟೈಮ್ನ ಸೆಕೆಂಡ್ಸಲ್ಲಿ ಕೊಟ್ಟಿದ್ದಾರೆ. ಸೊ ದಟ್ ದ ಆನ್ಸರ್ ಇಸ್ 10 ಮೀಟರ್ ಪರ್ ಸೆಕೆಂಡ್. ದೆನ್ ಇದೇ ಥರ ಇನ್ನೊಂದು ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ನಂಬರ್ 2. A train 150 meter long passes a pole in 15 seconds. Then what is the speed of the train? ಒಂದು ಟ್ರೈನ್ ಇದೆ, ಸೇಮ್ ಇದೇ ಥರ ಪ್ರಾಬ್ಲಮ್ಮು. ಅದರದ್ದು ಲೆಂತ್ ಬಂದು 150 ಮೀಟರ್ ಇದೆ. ಅದು ಒಂದು ಪೋಲ್ನ ಪಾಸ್ ಮಾಡ್ತಿದೆ. ಅದು ಎಷ್ಟು ಟೈಮಲ್ಲಿ ಪಾಸ್ ಮಾಡ್ತಿದೆ? ದಟ್ ಈಸ್ 15 ಸೆಕೆಂಡ್ಸಲ್ಲಿ ಪಾಸ್ ಮಾಡ್ತಿದೆ. ಹಾಗಿದ್ರೆ ಅದರ ಸ್ಪೀಡ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೀರಾ ಇನ್ ದ ಪ್ರೀವಿಯಸ್ ಪ್ರಾಬ್ಲಮ್ ಥರನೇ. ಡಿಸ್ಟೆನ್ಸ್ ಬೈ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ. ಡಿಸ್ಟೆನ್ಸ್ ಅವರೇ ಗಿವೆನಲ್ಲಿ ಕೊಟ್ಟಿದ್ದಾರೆ, ದಟ್ ಈಸ್ 150 ಮೀಟರ್. ಟೈಮ್ ಸಹ ಕೊಟ್ಟಿದ್ದಾರೆ, ದಟ್ ಈಸ್ 15 ಸೆಕೆಂಡ್ಸ್. ಸೊ 15 1s 15 10s. ಸೊ ದ ಆನ್ಸರ್ ಈಸ್ ಸ್ಪೀಡ್ ಈಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್. ನಿಮಗೆ ಗೊತ್ತು ಮೀಟರ್ ಪರ್ ಸೆಕೆಂಡ್ ಯಾಕೆ ಅಂತ? ಬಿಕಾಸ್ ಡಿಸ್ಟೆನ್ಸ್ ಈಸ್ ಮೆಷರ್ಡ್ ಇನ್ ಮೀಟರ್ ಹಿಯರ್ ಆ್ಯಂಡ್ ದೆನ್ ಟೈಮ್ ಈಸ್ ಮೆಷರ್ಡ್ ಇನ್ ಸೆಕೆಂಡ್ಸ್ ಹಿಯರ್. ಸೊ ದಟ್ ದ ಆನ್ಸರ್ ಈಸ್ ಇನ್ 10 ಮೀಟರ್ ಪರ್ ಸೆಕೆಂಡ್. Let's solve another problem. Problem number 3. A train 200 meter long possesses a platform of 100 meter long in 15 seconds. Then what is the speed of the train? ಏನಪ್ಪ ಅಂತ ಹೇಳಿದ್ರೆ, ಒಂದು ಟ್ರೈನ್ದು ಲೆಂತು 200 ಮೀಟರ್ ಇದೆ. ಅದು 100 ಮೀಟರ್ ಲೆಂತ್ ಇರೋವಂಥ ಪ್ಲ್ಯಾಟ್ಫಾರ್ಮ್ನ ಕ್ರಾಸ್ ಮಾಡೋಕ್ಕೆ 15 ಸೆಕೆಂಡ್ಸ್ ತಗೊಳ್ತಾ ಇದೆ. ಹಾಗಿದ್ರೆ ಆ ಟ್ರೈನ್ದು ಸ್ಪೀಡ್ ಎಷ್ಟು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಯಾವ ಕೈಂಡ್ ಆಫ್ ಪ್ರಾಬ್ಲಮ್ಗೆ ಬರುತ್ತೆ ಅಂತ ಹೇಳಿದ್ರೆ ಪ್ಲ್ಯಾಟ್ಫಾರ್ಮ್ ಕೈಂಡ್ ಆಫ್ ಪ್ರಾಬ್ಲಮ್ಗೆ ಬರುತ್ತೆ. ದೇ ಹ್ಯಾವ್ ಗಿವನ್ ದ ಲೆಂತ್ ಆಫ್ ಟ್ರೈನ್, that is 200 meter. They also given the length of the platform. ಕೊಟ್ಟಿದ್ದಾರೆ, ದಟ್ ಈಸ್ 100 ಮೀಟರ್. ಸೊ ನೀವೇನು ಟೈಮ್ ಸಹ ಕೊಟ್ಟಿದ್ದಾರೆ, ಟೈಮ್ ಈಸ್ ಈಕ್ವಲ್ ಟು 15 ಸೆಕೆಂಡ್ಸ್. ಸೊ ನೀವು ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಬಿಫೋರ್ ಕ್ಯಾಲ್ಕುಲೇಟಿಂಗ್ ದ ಸ್ಪೀಡ್, ಇಲ್ಲಿ ಪ್ಲ್ಯಾಟ್ಫಾರ್ಮ್ ಕೈಂಡ್ ಆಫ್ ಪ್ರಾಬ್ಲಮಲ್ಲಿ ಎರಡರದ್ದು ಡಿಸ್ಟೆನ್ಸ್ ಕೊಟ್ಟಿರ್ತಾರೆ. ಸೊ ಯು ಹ್ಯಾವ್ ಟು ಆ್ಯಡ್ ಬೋತ್ ದ ಡಿಸ್ಟೆನ್ಸ್ ಆಫ್ ಟ್ರೈನ್ ಆ್ಯಂಡ್ ದ ಡಿಸ್ಟೆನ್ಸ್ ಆಫ್ ಪ್ಲ್ಯಾಟ್ಫಾರ್ಮ್. ಸೊ ಟೋಟಲ್ ಡಿಸ್ಟೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ ಅದನ್ನ. ಟೋಟಲ್ ಡಿಸ್ಟೆನ್ಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಆಫ್ ಟ್ರೈನ್ ಎಷ್ಟು 200 ಮೀಟರ್ ಪ್ಲಸ್ ಡಿಸ್ಟೆನ್ಸ್ ಆಫ್ ಪ್ಲ್ಯಾಟ್ಫಾರ್ಮ್ ಇಸ್ 100 ಮೀಟರ್. ಸೊ ದಟ್ ಟೋಟಲ್ ಡಿಸ್ಟೆನ್ಸ್ ಬಂದು ನಮಗೆ 300 ಮೀಟರ್ ಸಿಗುತ್ತೆ. ಈಗ ನೀವು ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನು ಫಾರ್ಮುಲಾ? ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ದಟ್ ಈಸ್ 300 ಮೀಟರ್. ಟೈಮ್ ಅವರೇ ಕೊಟ್ಟಿದ್ದಾರೆ, ದಟ್ ಈಸ್ 15 ಸೆಕೆಂಡ್ಸ್. ಸೊ ದಟ್ 15 1s 15 2s 0 ಹಾಗೆ ಕ್ಯಾರಿ ಆಗುತ್ತೆ. ಸೊ ದ ವ್ಯಾಲ್ಯೂ ಆಫ್ ಸ್ಪೀಡ್ ಈಸ್ 20 ಮೀಟರ್ ಪರ್ ಸೆಕೆಂಡ್. ದಿಸ್ ಈಸ್ ದ ಆನ್ಸರ್. ಯಾಕೆ ಮೀಟರ್ ಪರ್ ಸೆಕೆಂಡ್ಸಲ್ಲೇ ಇಟ್ಟಿದ್ದೀನಿ ಯೂನಿಟ್ ಅಂತ ಹೇಳಿದ್ರೆ,
ಡಿಸ್ಟೆನ್ಸ್ನ ಅವರು ಮೀಟರಲ್ಲಿ ಕೊಟ್ಟಿದ್ದಾರೆ, ಲೈಕ್ ದಟ್ ಟೈಮ್ನ ಸೆಕೆಂಡ್ಸಲ್ಲಿ ಕೊಟ್ಟಿದ್ದಾರೆ. ಸೊ ದಟ್ ದ ಆನ್ಸರ್ ಇಸ್ 20 ಮೀಟರ್ ಪರ್ ಸೆಕೆಂಡ್. ಆ ಪ್ಲಾಟ್ಫಾರ್ಮ್ನ ಕ್ರಾಸ್ ಮಾಡೋಕ್ಕೆ ಆ ಟ್ರೈನು 20 ಮೀಟರ್ ಪರ್ ಸೆಕೆಂಡ್ ಅಷ್ಟು ಸ್ಪೀಡಲ್ಲಿ ಕ್ರಾಸ್ ಮಾಡ್ತು. ದಿಸ್ ಇಸ್ ದ ಆನ್ಸರ್. ದೆನ್ ವಿ ಹ್ಯಾವ್ ದ ಸೇಮ್ ಪ್ರಾಬ್ಲಮ್. ಅದೇ ಕೈಂಡಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಲೆಟ್ಸ್ ಸಾಲ್ವ್. ದೇ ಹ್ಯಾವ್ ಗಿವೆನ್ ದ ಲೆಂತ್ ಆಫ್ ದ ಟ್ರೈನ್ ದಟ್ ಈಸ್ 180 ಮೀಟರ್ ಕೊಟ್ಟಿದ್ದಾರೆ. Then they have given the length of the platform that is 120 meter. So time ಬಂದು 18 seconds ಕೊಟ್ಟಿದ್ದಾರೆ. ಇವಾಗ ನಾವು ಟೋಟಲ್ ಡಿಸ್ಟೆನ್ಸ್ ಮತ್ತು ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಡಿಸ್ಟೆನ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಲೆಂತ್ ಆಫ್ ಟ್ರೈನ್ ದಟ್ ಈಸ್ 180 ಮೀಟರ್ ಪ್ಲಸ್ ಲೆಂತ್ ಆಫ್ ಪ್ಲಾಟ್ಫಾರ್ಮ್ 120 ಮೀಟರ್. ಅದೆರಡನ್ನು ಆ್ಯಡ್ ಮಾಡಿದಾಗ ಅಗೇನ್ ನಮಗೆ 300 ಸಿಗುತ್ತೆ. ಇವಾಗ ಸ್ಪೀಡ್ ಫಾರ್ಮುಲಾಗೆ ಅಪ್ಲೈ ಮಾಡ್ತೀರಾ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ದಟ್ ಈಸ್ 300. ಟೈಮ್ ಈಸ್ 18 ಸೆಕೆಂಡ್ಸ್ ಅವರೇ ಗಿವನಲ್ಲಿ ಕೊಟ್ಟಿದ್ದಾರೆ. ಸೊ 2 9s 2 1s 5s 0. ದೆನ್ 9 1s ದೆನ್ ವಿ ಹ್ಯಾವ್ 6.67 ಏನೋ ಬರುತ್ತೆ. ಸೊ ಸ್ಪೀಡ್ So, the answer of speed is equal to 16.67 meter per second. Actually, the answer is 16.66 ಬರುತ್ತೆ. ನಾನು ಅಲ್ಲೇ ರೌಂಡ್ ಆಫ್ ಮಾಡಿ 16.67 ಬರ್ದಿದ್ದೀನಿ. This is the answer for this problem. ಏನಂತ ಹೇಳಿದ್ರೆ 16.67 ಮೀಟರ್ಸ್ ಸೆಕೆಂಡ್ ಸ್ಪೀಡಲ್ಲಿ ಆ ಟ್ರೈನು ಆ ಪ್ಲಾಟ್ಫಾರ್ಮ್ನ ಪಾಸ್ ಆಗಿದೆ ಅಂತ ಅರ್ಥ. Let's solve another problem. Two trains moving in same direction at a speed of 80 km per hour and 60 km per hour. If the faster train is 200 meter, how long it will take to pass the slower train? ಈ ಪ್ರಾಬ್ಲಮ್ ಅರ್ಥ ಏನಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಅಂತ ತಗೊಳ್ಳೋಣ. ಈಗ ಈ ಥರ 2 ಟ್ರೈನ್ಸ್ ಇದೆ. ಅದರಲ್ಲಿ ಎ ಟ್ರೈನ್ದು ಸ್ಪೀಡ್ ಬಂದು 80 km per hour ಇದೆ, ಬಿ ಟ್ರೈನ್ದು 60 km per hour ಇದೆ. ಆ್ಯಂಡ್ ದೆನ್ ಇದೆರಡರಲ್ಲಿ ಫಾಸ್ಟರ್ ಟ್ರೈನ್ ಯಾವುದು? ಎ ಅಲ್ವಾ? ಅದರದ್ದು ಲೆಂತ್ ಕೊಟ್ಟಿದ್ದಾರೆ, ದಟ್ ಈಸ್ 200 ಮೀಟರ್. ಹಾಗಿದ್ರೆ ಈ ಫಾಸ್ಟರ್ ಟ್ರೈನು ಈ ಸ್ಲೋವರ್ ಟ್ರೈನ್ನ ಪಾಸ್ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳ್ತು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಟೈಮ್. ಈ ಥರ ಕೈಂಡ್ ಆಫ್ ಪ್ರಾಬ್ಲಮ್ ಯಾವ ಅಂಡರಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಡೈರೆಕ್ಷನ್ ಬೇಸ್ಡ್ ಪ್ರಾಬ್ಲಮ್ಸ್. ಇದು ಸೇಮ್ ಡೈರೆಕ್ಷನ್ ಅಂತ ಬಂದಾಗ ಈ ಡೈರೆಕ್ಷನ್ ಬೇಸ್ಡ್ ಪ್ರಾಬ್ಲಮ್ಸಲ್ಲಿ ನಿಮಗೆ ಇನ್ನೊಂದು ಅಡಿಷನಲ್ ಕಾನ್ಸೆಪ್ಟ್ ಬರುತ್ತೆ, ದಟ್ ಈಸ್ ರಿಲೇಟಿವ್ ಸ್ಪೀಡ್ ಅಲ್ವಾ? ರಿಲೇಟಿವ್ ಸ್ಪೀಡ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ರಿಲೇಟಿವ್ ಸ್ಪೀಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸೇಮ್ ಡೈರೆಕ್ಷನಲ್ಲಿ ನಾನು ಒಂದು ಟಿಪ್ ಕೊಟ್ಟಿದ್ದೆ. ಸೇಮ್ ಡೈರೆಕ್ಷನ್ ಎಸ್ಸಿಂದ ಶುರು ಆಗುತ್ತಲ್ವಾ? ಸೊ ಯು ಹ್ಯಾವ್ ಟು ಸಬ್ಟ್ರಾಕ್ಟ್, ದಟ್ ಈಸ್ ಮೈನಸ್. ಫಾಸ್ಟರ್ ಟ್ರೈನ್ ಈಸ್ 80 ಮೈನಸ್ ಲೋವರ್ ಟ್ರೈನ್ ಈಸ್ 60, ದಟ್ ಈಸ್ 80 ಮೈನಸ್ 60 ಈಸ್ 20 km per hour ಬರುತ್ತೆ. ದಿಸ್ ಇಸ್ ರಿಲೇಟಿವ್ ಸ್ಪೀಡ್. ಇದನ್ನು ನಾವು ಕಿಲೋಮೀಟರ್ ಪರ್ ಅವರಲ್ಲಿರೋದನ್ನ ಕನ್ವರ್ಟ್ ಮಾಡ್ಕೊಳ್ಳೋಣ ಮೀಟರ್ ಪರ್ ಸೆಕೆಂಡ್ಗೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಡಿಸ್ಟೆನ್ಸು ಮೀಟರಲ್ಲಿ ಕೊಟ್ಟಿದ್ದಾರೆ, ಸೊ ಕನ್ವರ್ಟ್ ಮಾಡ್ಕೊಳ್ಳೋಣ. ಕನ್ವರ್ಟ್ ಮಾಡೋದಕ್ಕೆ ನಿಮಗೆ ಗೊತ್ತೇ ಇದೆ, ಮಲ್ಟಿಪ್ಲೈ ಬೈ 5/18 ಮಾಡಿದ್ರೆ ಈಸಿಯಾಗಿ ಕನ್ವರ್ಟ್ ಆಗುತ್ತೆ. 20 × 5 is 100, 100/18, 100/18 ಮಾಡಿದಾಗ ನಮಗೆ 5.56 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. 5.56 meter per second. This is the relative speed. Okay. Then we have to calculate the time now. Time is equal to distance by speed ಅಲ್ವಾ? ಇದು ಫಾರ್ಮುಲಾ ನಿಮಗೆ ಗೊತ್ತೇ ಇದೆ. ಇದನ್ನು ಶಾರ್ಟ್ ಫಾರ್ಮಲ್ಲಿ ಬರ್ದಿದ್ದೀನಿ. ಡಿಸ್ಟೆನ್ಸ್ನ ಡಿ ಅಂತ, ಸ್ಪೀಡ್ನ ಎಸ್ ಅಂತ. ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಆಲ್ರೆಡಿ ಗಿವನಲ್ಲಿ ಕೊಟ್ಟಿದ್ದಾರೆ, ದಟ್ ಈಸ್ 200 ಮೀಟರ್ ಅಂತ. ದೆನ್ ಸ್ಪೀಡ್ ಬಂದು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ರಿಲೇಟಿವ್ ಸ್ಪೀಡು, ಅದನ್ನು ಬರೀಬೇಕು. ದಟ್ ಈಸ್ 5.56 ಮೀಟರ್ ಪರ್ ಸೆಕೆಂಡ್ಸ್. ಇದನ್ನು ಡಿವೈಡ್ ಮಾಡಿದ್ರೆ ನಮಗೆ 36 ಸೆಕೆಂಡ್ಸ್ ಬರುತ್ತೆ. ಸೊ ಇಲ್ಲಿ ಮೀಟರ್ ಸಹ ಕ್ಯಾನ್ಸಲ್ ಆಗುತ್ತೆ, 36 ಸೆಕೆಂಡ್ಸ್ ಬರುತ್ತೆ. ದಿಸ್ ಈಸ್ ದ ಟೈಮ್ ಟೇಕನ್ ಬೈ ಅ ಫಾಸ್ಟರ್ ಟ್ರೈನ್ ಟು ಪಾಸ್ ದ ಸ್ಲೋವರ್ ಟ್ರೈನ್. ಓಕೆ. ಇದೇ ಥರ ಇನ್ನೊಂದು ಕೈಂಡ್ ಆಫ್ ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡೋಣ. ಓಕೆ. ಟ್ರೈನ್ ಎದು ಸ್ಪೀಡ್ ಬಂದು 90 km/h ಅಂತ ಕೊಟ್ಟಿದ್ದಾರೆ. ದೆನ್ ಟ್ರೈನ್ ಬಿದು 70 km/h ಅಂತ ಕೊಟ್ಟಿದ್ದಾರೆ. ಸೊ ಲೆಂತ್ ಆಫ್ ದ ಫಾಸ್ಟರ್ ಟ್ರೈನ್ ದಟ್ ಈಸ್ ಎ ಟ್ರೈನ್ದು ಲೆಂತು 300 ಮೀಟರ್ ಅಂತ ಕೊಟ್ಟಿದ್ದಾರೆ. ಇದರಲ್ಲೂ ಸೇಮ್ ಪ್ರೊಸೀಜರ್, ಪ್ರೀವಿಯಸ್ಸಲ್ಲಿ ಹೇಗೆ ಸಾಲ್ವ್ ಮಾಡಿದ್ರೆ ಹಾಗೆ ಸಾಲ್ವ್ ಮಾಡ್ತೀರಾ. ಟೈಮ್ನ ಕ್ಯಾಲ್ಕುಲೇಟ್ ಮಾಡಬೇಕು.
ಹೇಗೆ ಮಾಡ್ತೀರಾ, ಫಸ್ಟ್ ಸ್ಟೆಪ್ ಬಂದು ರಿಲೇಟಿವ್ ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಾ. ರಿಲೇಟಿವ್ ಸ್ಪೀಡ್ ಏನು ಮಾಡ್ತೀರಾ, ಫಾಸ್ಟರ್ ಟ್ರೈನ್ ಮೈನಸ್ ಸ್ಲೋವರ್ ಟ್ರೈನ್, ದಟ್ ಈಸ್ 90 - 70 is 20 km/h. ಇದನ್ನು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ತೀರಾ, ದಟ್ ಈಸ್ 20 × 5/18. 20 × 5/18 ಮಾಡಿದಾಗ ನಮಗೆ 5.56 ಮೀಟರ್ ಪರ್ ಸೆಕೆಂಡ್ ಸಿಗುತ್ತೆ. ಸೊ ಇದು ರಿಲೇಟಿವ್ ಸ್ಪೀಡ್ ಸಿಕ್ತು. ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಟೈಮ್. ಟೈಮ್ಗೆ ನಿಮಗೆ ಫಾರ್ಮುಲಾ ಗೊತ್ತು, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ. ಡಿಸ್ಟೆನ್ಸ್ ಅವರೇ ಕೊಟ್ಟಿದ್ದಾರೆ, ದಟ್ ಈಸ್ 300 ಮೀಟರ್. ದೆನ್ ವಿ ಹ್ಯಾವ್ ಸ್ಪೀಡ್. ಸ್ಪೀಡ್ ಬಂದು ನಾವೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, 5.56 ಮೀಟರ್ ಪರ್ ಸೆಕೆಂಡ್. ಓಕೆ, ಇದೆರಡು ಡಿವೈಡ್ ಮಾಡಿದಾಗ ನಮಗೆ 54 ಸೆಕೆಂಡ್ ಸಿಗುತ್ತೆ. 54 ಸೆಕೆಂಡ್ ಇಸ್ ದ ಆನ್ಸರ್. ಆ ಫಾಸ್ಟರ್ ಟ್ರೈನು 54 ಸೆಕೆಂಡ್ಸ್ ಅಷ್ಟು ಟೈಮ್ ತಗೊಳುತ್ತೆ ಸ್ಲೋವರ್ ಟ್ರೈನ್ನ ಪಾಸ್ ಮಾಡೋದಕ್ಕೆ. Let's solve another type of problem. Two trains moving towards each other at a speed of 50 km/h and 60 km/h. If train A is 200 meter and train B is 150 meter long, how long will it take for them to pass each other? ಈ ಕ್ವೆಶನ್ ಮೀನಿಂಗ್ ಏನಂತ ಹೇಳಿದ್ರೆ, ಟೂ ಟ್ರೈನ್ಸ್ ಮೂವಿಂಗ್ ಈಚ್ ಅದರ್ ಆಗ್ತದೆ, ಅಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ದಟ್ ಈಸ್ ಟ್ರೈನ್ ಎ ಟ್ರೈನ್ ಬಿ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಟ್ರೈನ್ ಎದು ಸ್ಪೀಡ್ ಬಂದು 50 km/h ಇದೆ, ಟ್ರೈನ್ ಬಿದು 60 km/h ಇದೆ. ಸೊ ಟ್ರೈನ್ ಎದು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ದಟ್ ಈಸ್ 200 ಮೀಟರ್. ಟ್ರೈನ್ ಬಿದು ಡಿಸ್ಟೆನ್ಸ್ ಬಂದು 150 ಮೀಟರ್ ಕೊಟ್ಟಿದ್ದಾರೆ. ಈ ಎರಡು ಟ್ರೈನು ಈಚ್ ಅದರ್ ಪಾಸ್ ಆಗೋಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ದಟ್ ಈಸ್ ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಬಿಫೋರ್ ಕ್ಯಾಲ್ಕುಲೇಟಿಂಗ್ ಟೈಮ್ ನಾವು ಡೈರೆಕ್ಷನ್ ಬೇಸ್ಡ್ ಪ್ರಾಬ್ಲಮಲ್ಲಿ ಅನದರ್ ಕಾನ್ಸೆಪ್ಟ್ ಬರುತ್ತೆ, ದಟ್ ಈಸ್ ರಿಲೇಟಿವ್ ಸ್ಪೀಡ್. ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ರಿಲೇಟಿವ್ ಸ್ಪೀಡ್ ಇಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಡೈರೆಕ್ಷನ್ ಬೇಸ್ಡ್ ಇದು ಆಪೋಸಿಟ್ ಇದೆ, ಸೊ ದಟ್ ನೀವು ಎರಡು ಟ್ರೈನ್ದು ಸ್ಪೀಡ್ನ ಆ್ಯಡ್ ಮಾಡ್ತೀರಾ. ದಟ್ ಈಸ್ 50 + 60 ದಟ್ ಈಸ್ ಈಕ್ವಲ್ ಟು 110 km/h. ಇದು km/h ಅಲ್ಲಿದೆ, ನಮಗೆ ಡಿಸ್ಟೆನ್ಸು ಮೀಟರಲ್ಲಿದೆ. ಸೊ ಕನ್ವರ್ಟ್ ಮಾಡ್ಕೊಳ್ಳೋಣ ಇದನ್ನು ಮೀಟರ್ ಪರ್ ಸೆಕೆಂಡ್ಗೆ. ಮೀಟರ್ ಪರ್ ಸೆಕೆಂಡ್ಸ್ಗೆ ನಿಮಗೆ ಕನ್ವರ್ಟ್ ಮಾಡೋದು ಗೊತ್ತೇ ಇದೆ, ದಟ್ ಈಸ್ ಯು ಹ್ಯಾವ್ ಟು ಮಲ್ಟಿಪ್ಲೈ ದ ವ್ಯಾಲ್ಯೂ ವಿತ್ 5/18. 5/18 ಇಂದ ಮಲ್ಟಿಪ್ಲೈ ಮಾಡ್ತೀರಾ. ನಮಗೆ ಅವಾಗ ಆನ್ಸರ್ ಬಂದು 30.56 ಮೀಟರ್ ಪರ್ ಸೆಕೆಂಡ್ ಏನೋ ಆನ್ಸರ್ ಸಿಗುತ್ತೆ. ಸೊ ಇದು ನಮಗೆ ರಿಲೇಟಿವ್ ಸ್ಪೀಡ್ ಆಯಿತು. ನೆಕ್ಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟೈಮ್. ಟೈಮ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮಗೆ ಫಾರ್ಮುಲಾ ಗೊತ್ತೇ ಇದೆ, ದಟ್ ಈಸ್ ಡಿಸ್ಟೆನ್ಸ್ ಬೈ ಸ್ಪೀಡ್ ಅಲ್ವಾ. ಅದನ್ನು ನಾನು ಶಾರ್ಟ್ ಫಾರ್ಮಲ್ಲಿ ಬರ್ತಿದ್ದೀನಿ, D&S ಅಂತ. ಡಿಸ್ಟೆನ್ಸು ನಮಗೆ ಅವರೇ ಕೊಟ್ಟಿದ್ದಾರೆ. ಬಿಫೋರ್ ದ್ಯಾಟ್ ಡಿಸ್ಟೆನ್ಸಲ್ಲಿ ಎರಡು ಟ್ರೈನ್ದು ಇದೆ, ನೀವು ಮುಂಚೆನೇ ಆ್ಯಡ್ ಮಾಡಿ ಇಟ್ಕೋಬೇಕು. ದಟ್ ಈಸ್ ಟೋಟಲ್ ಡಿಸ್ಟೆನ್ಸ್ 200 + 150 ದಟ್ ಈಸ್ 350. 350 ಮೀಟರ್ನ ನಾವು ಡಿಸ್ಟೆನ್ಸ್ ಅಂತ ತಗೊಳ್ತೀನಿ. ಸ್ಪೀಡ್ ಬಂದು ನಾವು ರಿಲೇಟಿವ್ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ದಟ್ ಈಸ್ 30.56. 30.56 ಮೀಟರ್ ಪರ್ ಸೆಕೆಂಡ್ಸ್. ಇದೆರಡನ್ನೂ ಡಿವೈಡ್ ಮಾಡಿದಾಗ ನಮಗೆ 11.45 ಸೆಕೆಂಡ್ಸ್ ಏನೋ ಸಿಗುತ್ತೆ. ಸೊ ಇದನ್ನು ರೌಂಡ್ ಆಫ್ ಮಾಡಿ ನಾವು 12 ಸೆಕೆಂಡ್ಸ್ ಅಂತ ಬರ್ಕೊಳ್ಳೋಣ, ದಟ್ ಈಸ್ ದ ಆನ್ಸರ್. ಓಕೆ, ಟೈಮ್ ಬಂದು ಈಚ್ ಟ್ರೈನು ಪಾಸ್ ಆಗೋದಕ್ಕೆ ನಮಗೆ 12 ಸೆಕೆಂಡ್ಸ್ ಸಮಯ ತಗೊಳ್ತಾ ಇದೆ ಅಂತ ಅರ್ಥ. ಓಕೆ, ಲೆಟ್ಸ್ ಸಾಲ್ವ್ ಅನದರ್ ಪ್ರಾಬ್ಲಮ್. ಸೇಮ್ ಟೈಪಲ್ಲಿರುವಂತಹ ಇನ್ನೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಇವಾಗ ಟ್ರೈನ್ ಎ ಮತ್ತು ಟ್ರೈನ್ ಬಿ ಇದೆ. ಅದರದ್ದು ಬಂದು ಟ್ರೈನ್ ಎದು ಬಂದು 60 km/h ಇದೆ ಸ್ಪೀಡು, ಟ್ರೈನ್ ಬಿದು ಬಂದು 80 km/h ಇದೆ ಸ್ಪೀಡು. ಓಕೆ, ಟ್ರೈನ್ ಎದು ಡಿಸ್ಟೆನ್ಸ್ ಇಸ್ 250 ಮೀಟರ್ ಆ್ಯಂಡ್ ಟ್ರೈನ್ ಬಿದು ಡಿಸ್ಟೆನ್ಸ್ ಇಸ್ 200 ಮೀಟರ್. ಸಾರಿ, ಲೆಂತ್ ಇಸ್ 250 ಮೀಟರ್ ಆ್ಯಂಡ್ ಟ್ರೈನ್ ಬಿದು ಲೆಂತ್ 200 ಮೀಟರ್ ಇದೆ. ಸೊ ಇಲ್ಲಿ ಸಹ ನಾವು ಟೈಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಬಿಫೋರ್ ಕ್ಯಾಲ್ಕುಲೇಟಿಂಗ್ ದ ಟೈಮ್ ರಿಲೇಟಿವ್ ಸ್ಪೀಡ್ನ ಕಂಡುಹಿಡ್ಕೊಳ್ಳೋಣ. ರಿಲೇಟಿವ್ ಸ್ಪೀಡ್ ಈಸ್ ಈಕ್ವಲ್ ಟು ಎರಡು ಸ್ಪೀಡ್ನ ಆ್ಯಡ್ ಮಾಡ್ತೀರಾ, ದಟ್ ಈಸ್ 60 + 80 ದಟ್ಸ್ ಈಕ್ವಲ್ ಟು 140 km/h ಆಗುತ್ತೆ. ಇದನ್ನು ನಾವು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋಬೇಕು, ದಟ್ ಈಸ್ 140 × 5/18. 140 × 5/18 ಮಾಡಿದಾಗ ನಮಗೆ 38.89 ಮೀಟರ್ ಪರ್ ಸೆಕೆಂಡ್ ಸಿಗುತ್ತೆ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿ, 38.89 ಮೀಟರ್ ಪರ್ ಸೆಕೆಂಡ್ ಸಿಗುತ್ತೆ. ಇದನ್ನು ನಾವು ರಿಲೇಟಿವ್ ಸ್ಪೀಡ್ ಅಂತ ತೊಗೊಳ್ತೀವಿ. ನೆಕ್ಸ್ಟ್ ಟೈಮ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಿಮಗೆ ಗೊತ್ತೇ ಇದೆ, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ. ಡಿಸ್ಟೆನ್ಸ್ದು ಎರಡು ಡಿಸ್ಟೆನ್ಸ್ನ ಆ್ಯಡ್ ಮಾಡ್ತೀರಾ, ದಟ್ ಈಸ್ 250 + 200 450 ಆಗುತ್ತೆ. 450 ಮೀಟರ್ ಬೈ 38.89 ಮೀಟರ್ ಪರ್ ಸೆಕೆಂಡ್ ಇದೆ. ಇದೆರಡನ್ನೂ ಡಿವೈಡ್ ಮಾಡಿದಾಗ ನಮಗೆ 11.56
11.57 ಸೆಕೆಂಡ್ಸ್ ಏನೋ ಸಿಗುತ್ತೆ. ಇಲ್ಲಿ ಮೀಟರ್ ಕ್ಯಾನ್ಸಲ್ ಆಗುತ್ತೆ, 11.57 ಸೆಕೆಂಡ್ಸ್ ಸಿಗುತ್ತೆ. ಇದನ್ನು ನಾವು ರೌಂಡ್ ಆಫ್ ಮಾಡಿ ಟೈಮ್ನ 12 ಸೆಕೆಂಡ್ಸ್ ಅಂತ ತಗೊಳ್ತೀವಿ. ಎರಡೂ ಟ್ರೈನು ಪಾಸ್ ಆಗೋಕ್ಕೆ, ಈಚ್ ಅದರ್ ಪಾಸ್ ಆಗೋಕ್ಕೆ 12 ಸೆಕೆಂಡ್ಸ್ ಅಷ್ಟು ಸಮಯ ತಗೊಂಡಿದೆ ಅಂತ ಅರ್ಥ. ಓಕೆ, we have another simple conversion based problem. Let us solve. Convert 72 km per hour to meter per second. ಏನು ಹೇಳಿದ್ದಾರೆ ಅಂದರೆ 72 ಅನ್ನೋ ವ್ಯಾಲ್ಯೂ ಕಿಲೋಮೀಟರ್ ಪರ್ ಅವರಲ್ಲಿದೆ, ಅದನ್ನು ನಾವು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು. ನಿಮಗೆ ಆಲ್ರೆಡಿ ನಾನು ಥಿಯರಿಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮೀಟರ್ ಪರ್ ಸೆಕೆಂಡ್ ಇರೋದನ್ನ ಕಿಲೋಮೀಟರ್ ಪರ್ ಅವರ್ಗೆ, ಕಿಲೋಮೀಟರ್ ಪರ್ ಅವರ್ ಇರೋದನ್ನ ಮೀಟರ್ ಪರ್ ಸೆಕೆಂಡ್ಗೆ ಹೇಗೆ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು ಅಂತ. ಅದೇ ಮೆಥಡ್ ಇಲ್ಲಿ ಯೂಸ್ ಮಾಡ್ಕೊಳ್ಳೋಣ. ದಟ್ ಈಸ್ 72ಗೆ ನಾವು ಕಿಲೋಮೀಟರ್ ಪರ್ ಅವರಿಂದ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಇದನ್ನು ಮಲ್ಟಿಪ್ಲೈ ಮಾಡಬೇಕು ಬೈ ದ ವ್ಯಾಲ್ಯೂ 5/18 ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಸೊ ದಟ್ 18 1s 18 4s 5 4s 20, ನಮಗೆ 20 ಮೀಟರ್ ಪರ್ ಸೆಕೆಂಡ್ ಅಂತ ಆನ್ಸರ್ ಸಿಗುತ್ತೆ. ಇಟ್ ಇಸ್ ಸಿಂಪಲ್, ರೈಟ್? ದೆನ್ ವಿ ಹ್ಯಾವ್ ದ ಸೇಮ್ ಪ್ರಾಬ್ಲಮ್ ವಿತ್ ಡಿಫ್ರೆಂಟ್ ಕನ್ವರ್ಷನ್ಸ್. ಕನ್ವರ್ಟ್ 25 ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್. 25 ಅನ್ನೋದು ಮೀಟರ್ ಪರ್ ಸೆಕೆಂಡಲ್ಲಿದೆ, ಅದನ್ನು ನಾವು ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಬೇಕು. ಸೇಮ್ ಹಿಂದೆ ಹೇಗೆ ಮಾಡಿದರೆ ಅದೇ ಥರ ಮಾಡ್ತೀರಾ, ಬಟ್ ದ ವ್ಯಾಲ್ಯೂ ಯು ಹ್ಯಾವ್ ಟು ಮಲ್ಟಿಪ್ಲೈ ಈಸ್ ಡಿಫ್ರೆಂಟ್. ಇಲ್ಲಿ 5/18 ಮಲ್ಟಿಪ್ಲೈ ಮಾಡಿದರೆ ಇಲ್ಲಿ 18/5 ಮಲ್ಟಿಪ್ಲೈ ಮಾಡ್ತೀರಾ. ಯಾಕೆ ಅಂತ ನಿಮಗೆ ರೀಸನ್ ಗೊತ್ತು, ನಾನು ಆಲ್ರೆಡಿ ಥಿಯರಿಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ 5 1s 5s 18 5s 90, ಸೊ ದಟ್ 90 ಕಿಲೋಮೀಟರ್ ಪರ್ ಅವರ್. 25 ಮೀಟರ್ ಪರ್ ಸೆಕೆಂಡ್ ಇರೋದು ಕನ್ವರ್ಟ್ ಆದರೆ ಕಿಲೋಮೀಟರ್ ಪರ್ ಅವರ್ಗೆ 90 ಅಂತ ಆನ್ಸರ್ ಬರುತ್ತೆ. ಲೈಕ್ ದಟ್ 72 ಕಿಲೋಮೀಟರ್ ಪರ್ ಅವರ್ ಇರೋದು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಿದ್ರೆ 20 ಅಂತ ಆನ್ಸರ್ ಬರುತ್ತೆ. ದಿಸ್ ಇಸ್ ಸಿಂಪಲ್, ರೈಟ್? ಓಕೆ.